ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇರೋದೇ ಒಂದೇ ಒಂದು ಜೊತೆ ಬಟ್ಟೆ. ಆಗ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ನಾನು ಇನ್ನು ಜೀವನ ಪೂರ್ತಿ ಯಾವ ಒಂದು ಸಮಾಜದಲ್ಲಿ ಕಟ್ಟಕಡೆಯ ಪಂಕ್ತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಸಹ ಹೊಟ್ಟೆಗೆ ಅನ್ನ, ಉಡಕ್ ಬಟ್ಟೆ, ಇರಕ್ ಸೂರು ಸಿಗೋವರೆಗೂ ನಾನು ಈ ಬಟ್ಟೆ ಹಾಕೋದಿಲ್ಲ ಅಂತೇಳಿ ಮಾನದಿನಲ್ಲಿ ಅವ್ರ ಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಬಿಡ್ತಕ್ಕಂಥದ್ದು ಆವತ್ತಿಂದ ಅವ್ರು ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ನೋಡಿದಾಗ ಅಮೆರಿಕಾದ ಪ್ರೆಸಿಡೆಂಟ್ ನೋಡಕ್ ಹೋಗ್ಬೇಕಾದ್ರೆ 10 ಲಕ್ಷ ರೂಪಾಯಿ ಸೂಟ್ ಹಾಕೊಂಡು ಹೋಗ್ತಾರೆ, ಗೋಲ್ಡಲ್ಲಿ ಅವ್ರ ಹೆಸರು ಬರ್ಕೊಳ್ತಾರೆ. ಆ ಥರ ಕೆಲಸ ಮಹಾತ್ಮ ಗಾಂಧಿ ಅವರು ಮಾಡಲಿಲ್ಲ. ಈ ಒಂದು ಭೂಮಂಡಲದಲ್ಲಿ ಇಂಥ ಒಬ್ಬ ಮನುಷ್ಯ ರಕ್ತ ಮಾಂಸ ಇಟ್ಕೊಂಡಿರ್ತಕ್ಕಂಥವ್ರು ಸಹ ಅಹಿಂಸಾತ್ಮಕವಾದ ಚಳುವಳಿಯ ಮೂಲಕ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬರ್ತಕ್ಕಂಥ ಪೀಳಿಗೆ ಇದನ್ನು ನಂಬಕ್ಕೆ ಅಸಾಧ್ಯ ಅನ್ನೋದನ್ನ ಆಲ್ಬರ್ಟ್ ಐನ್ಸ್ಟೀನ್ ಅವರು ಬಹಳ ಹೇಳ್ತಾರೆ. ಅಂದರೆ ರಾಜನು ಮತ್ತು ಭಿಕ್ಷಕನು ಒಂದೇ ಆದಾಗ ಅದು ರಾಮರಾಜ್ಯ ಅಂತ ನಾನು ಅನ್ಸ್ಕೊಳ್ತೀನಿ ಅಂತ ಹೇಳಿ ಅವರು ಅಮೃತ್ ಪ್ರಧಾನ್ ಪತ್ರಿಕಾ ಆಗಸ್ಟ್ 2, 1934 ಇಸ್ವಿಯಲ್ಲಿ ಹೇಳ್ತಾರೆ. ಧನ್ಯವಾದ ಸಭಾಪತಿಗಳೇ, ಧನ್ಯವಾದಗಳು. ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಈ ಒಂದು ವಿಚಾರದಲ್ಲಿ ಚರ್ಚೆ ಮಾಡಿ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ನನ್ನ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ಕೊಡ್ತೇನೆ. ಯಾಕಂದರೆ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದಂಥ ನಮ್ಮೆಲ್ಲರ ಮಹಾತ್ಮ ಗಾಂಧಿಯವರ ಬಗ್ಗೆ ಶುರು ಮಾಡಿದ್ರೆ ನೀವು ಸರ್ ಅದು ವಿಶೇಷ ಶುರು ಮಾಡಿದ್ರೆ ನೀವು ಮಹಾತ್ಮ ಗಾಂಧಿಯವರು ಒಂದು ನಿಮಿಷ ಅಂದ್ರೆ ಒಂದು ನಿಮಿಷ ಕೂತ್ಕೊಳ್ಳಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ 100 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಅವರ ಕುರಿತು ವಿಶೇಷ ಚರ್ಚೆಯನ್ನು ಮಾಡಲು ಸದನದಲ್ಲಿ ಅನುಮತಿಯನ್ನು ಪಡೆದಿದೆ. ಆ ಹಿನ್ನೆಲೆಯಲ್ಲಿ ತಾವು ಮಾತಾಡೋದು. ನೀವು ಆಮೇಲೆ ಕೊಡ್ತೀನಿ, ಅವ್ರಾಗ ಕೊಡ್ತೀನಿ, ಲಿಸ್ಟ್ ಇಟ್ಕೊಂಡು ನಾನು ಕೊಡ್ತೀನಿ. ಸಭಾಧ್ಯಕ್ಷರೇ, ಈಗಾಗಲೇ ಹೇಳಿದೆ, ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ತಾವು ಈ ಸದನದಲ್ಲಿ ಮಹಾತ್ಮ ಗಾಂಧಿಯವರ ಏನು ಬೆಳಗಾಂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಅಧ್ಯಕ್ಷರಾಗಿದ್ದು, ಅದೇ ಕಡೆ ಬಾರಿಯಾಗಿ ಅಧ್ಯಕ್ಷರಾಗಿ ಈ ಒಂದು ಅಧಿವೇಶನ ಆಗಿ ಸುಮಾರು 100 ವರ್ಷಗಳ ಕಾಲ ಸಂದಿರೋದ್ರಿಂದ ತಮಗೂ ಮತ್ತು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವ್ರಿಗೂ ಮತ್ತು ಮೊದಲೇ ಮಾತಾಡಿ ಅಂತ ಹೇಳಿದಂಥ ಸಲೀಂ ಅಹಮದ್ರಿಗೂ ಸಹ ಧನ್ಯವಾದಗಳನ್ನ ಹೇಳಿ ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಸರ್, ಸಭಾಧ್ಯಕ್ಷರೇ, ಮೋಹನ್ ಕರಮ್ಚಂದ್ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವರು ಗುಜರಾತ್ ಜಿಲ್ಲೆಯ ಪೋರ್ಬಂದರಲ್ಲಿ ಜನಿಸಿದಂಥವರು. ತದನಂತರ ಒಳ್ಳೆ ಪೋರ್ಬಂದರ್ ಮಹಾರಾಜರ ದಿವಾನರಾಗಿದ್ದಂಥ ಇವರ ತಂದೆಯವರು ಅಲ್ಲಿಂದ ಸೌತ್ ಆಫ್ರಿಕಾಗೆ ಹೋಗಿ ಹಲವಾರು ವಿಚಾರಗಳಲ್ಲಿ ಈ ದೇಶದ ಬಗ್ಗೆ ಕಾಳಜಿ ವಹಿಸಿ ಮಂಚೂಳಿಯಲ್ಲಿದ್ದಂಥವ್ರು. ಅದರ ಜೊತೆಗೆ ಈ ಮಹಾತ್ಮ ಗಾಂಧಿಯವ್ರ ವಿಚಾರ ಬಂದಾಗ ಅವ್ರನ್ನ ನಾವು ಬಾಪು ಅಂತ ಕರಿತೇವೆ. ಬಾಪು ಅಂತ ಕರೀಲಿಕ್ಕೆ ಯಾರಾದರೂ ಆಗ ಈ ಗೋಧಿ ಮೀಡಿಯಾ ಇರಲಿಲ್ಲ. ಅವ್ರನ್ನ ಕರೆದಿದ್ದು ಸುಭಾಷ್ ಚಂದ್ರ ಬೋಸ್ರವರು ಸಿಂಗಾಪುರಲ್ಲಿದ್ದಾಗ ಮಹಾತ್ಮ ಗಾಂಧಿಯವರ ಧರ್ಮಪತ್ನಿ ತೀವ್ರ ಅಸ್ವಸ್ಥವಾಗಿ ಆಸ್ಪತ್ರೆಯಲ್ಲಿದ್ದಾಗ ಆ ಒಂದು ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಅವ್ರನ್ನ ಬಾಪು ಅಂತ ಕರೀತಾರೆ. ಮಹಾತ್ಮ ಅಂತ ಏನು ಕರಿಬೇಕು ಅಂತೇಳಿ ಭಾಳಷ್ಟು ಜನ ಚರ್ಚೆ ನಡೀತಾ ಇರುತ್ತೆ. ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ ಅವರು ಇವರನ್ನ ಮಹಾತ್ಮ ಅಂತ ಹೇಳಿ ಕರೀತಾರೆ. ಅದಕ್ಕಿಂತ ಮೊದಲು ತ್ರಿವರ್ಣ ಧ್ವಜವನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಾಗ ವೆಂಕಯ್ಯ ಅಂತ ಹೇಳಿ ಆಂಧ್ರ ಪ್ರದೇಶದವರು 3 ಬಣ್ಣದ ತ್ರಿವರ್ಣ ಧ್ವಜವನ್ನು ತೆಗೆದುಕೊಂಡು ಹೋದಾಗ ಒಂದು ಬಣ್ಣ ಕೇಸರಿ ಬಣ್ಣ ಹಿಂದೂ ಧರ್ಮವನ್ನು, ಬಿಳಿ ಬಣ್ಣ ಎಲ್ಲ ಧರ್ಮವನ್ನು ಮತ್ತು ಹಸಿರು ಬಣ್ಣ ಇಸ್ಲಾಂ ಧರ್ಮವನ್ನು ಪ್ರತಿನಿಧಿಸಿದೆ ಅಂತ ಹೇಳಿ ಆ ಧರ್ಮ ತೆಗೆದುಕೊಂಡು ಹೋದಾಗ ಇದಕ್ಕೆ ಧರ್ಮ ಚಕ್ರ ಒಂದು ಬೇಕು ಅಂತೇಳಿ ಅಶೋಕ ಚಕ್ರವನ್ನು ಈ ಒಂದು ತ್ರಿವರ್ಣ ಧ್ವಜದ ಮಧ್ಯದಲ್ಲಿ ಹಾಕೋ ಸಂದರ್ಭದಲ್ಲಿ ಆಗಲೇ ರವೀಂದ್ರನಾಥ್ ಠಾಗೂರ್ ಅವರು ಮಹಾತ್ಮ ಅಂತ ಕರೆಯೋದಕ್ಕಿಂತ ಮೊದಲೇ ಆ ಸಂದರ್ಭದಲ್ಲಿ ಅವ್ರನ್ನ ಮಹಾತ್ಮ ಗಾಂಧಿ ಅಂತ ಕರೆದಂಥ ಜನರು ಸಹ ಇದ್ದಾರೆ. ಮೊನ್ನೆ ತಾನೇ ಪಾರ್ಲಿಮೆಂಟಲ್ಲಿ ನೋಡಿದೆ, ಪ್ರಧಾನಮಂತ್ರಿಗಳು 11 ಅಂಶಗಳನ್ನು ಹೇಳಿದ್ದಾರೆ. ಆ 11 ಅಂಶಗಳು ಮತ್ತು ಮಹಾತ್ಮ ಗಾಂಧಿ ಅವರು ಹೇಳಿರ್ತಕ್ಕಂಥ 11 ಅಂಶಗಳು ನೋಡಿದಾಗ
ಎಷ್ಟು ವ್ಯತ್ಯಾಸ ಇದೆ ಅಂತ ನಾವು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಯಾವ ಕಾಲಘಟ್ಟದಲ್ಲಿ ನಾವು ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ದೇಶ ಒಂದು ಕವಲು ದಾರಿಯಲ್ಲಿ ನಿಂತಿದೆ. ಒಂದು ಕಡೆ ಮಹಾತ್ಮ ಗಾಂಧಿಯವರು ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ ಸ್ವತಂತ್ರಕ್ಕಾಗಿ ಎಲ್ಲವನ್ನೂ ಸಹ ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ಕೊಟ್ಟಂಥ ಮಹಾತ್ಮ ಗಾಂಧಿಯವರು ಸರ್ವಧರ್ಮ ಸಮಭಾವ ಅಂತ ಹೇಳಿ ಎಲ್ಲರನ್ನೂ ಸಹ ಸಮಾನವಾಗಿ ಕಾಣಬೇಕು ಅಂತ ಹೇಳಿ ಇದ್ದಂಥ ಒಂದು ಸಿದ್ಧಾಂತ. ಮತ್ತೊಂದು ಕಡೆ ಮಹಾತ್ಮ ಗಾಂಧಿಯವರು ಕೊಂದಂಥ ಗೋಡ್ಸೆ ಅವರ ಸಿದ್ಧಾಂತ. ಇವೆರಡರ ಮಧ್ಯೆ ಕವಲ್ದಾರಿಯಲ್ಲಿದ್ದಂಥ ಈ ಒಂದು ದೇಶದಲ್ಲಿ ಚರ್ಚೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಸುಮಾರು 75 ವರ್ಷಗಳ ಕಾಲ ಈಗಾಗಲೇ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಮಹಾತ್ಮ ಗಾಂಧಿಯವರು ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಪ್ರತಿಪಾದನೆ ಮಾಡಿದ್ರು ಮತ್ತು ಗೋಡ್ಸೆಯ ಅನುಯಾಯಿಗಳಾಗಲಿ ಅವರ ಸಂಘಟನೆಗಳಾಗಲಿ ಹಿಂಸೆ ಮತ್ತು ಸುಳ್ಳಿನ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿಯವರು 11 ಅಂಶಗಳ ಏನು ಕೊಟ್ಟಿದ್ರು, ಅದರಲ್ಲಿ ಸತ್ಯ, ಅಹಿಂಸೆ ಮತ್ತು ಆಶ್ರಯ ಅಂದರೆ ಕಳ್ಳತನ ಮಾಡಬಾರ್ದು, ಬ್ರಹ್ಮಚರ್ಯ ಮತ್ತು ಗ್ರೀಡಿ ಅಂದರೆ ನಾನ್ ಪೊಸಿಷನ್ ಮತ್ತು ಕಂಟ್ರೋಲ್ ಆಫ್ ಡಯಟ್ ಮತ್ತು ಈಕ್ವಾಲಿಟಿ, ಫಿಯರ್ಲೆಸ್ನೆಸ್, ಭೂದಾನ್ ಮತ್ತು ಸ್ವದೇಶಿ ಮತ್ತು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಈ 11 ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿಯವರು ಕೊಟ್ಟಿದ್ರು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾವ ಊರು ಫಕೀರನಪ್ಪ, ಬಟ್ಟೆ ಹಾಕೊಂಡಿರಲ್ಲ, ಯಾವ ಊರು ಸಾಬರಮತಿಗೆ ಸಂತ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಒಡಿಸ್ಸಾದಲ್ಲಿ 1921 ಇಸ್ವಿನಲ್ಲಿ ಮಹಾನದಿನಲ್ಲಿ ಮಹಾತ್ಮ ಗಾಂಧಿಯವರು ಯಥಾ ಪ್ರಕಾರ 4:15 ಸ್ನಾನ ಮಾಡಿ ಅವರು ಪ್ರಾರ್ಥನೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸ್ನಾನ ಮಾಡಿ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಮಹಾನದಿನಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಬೆಳಿಗ್ಗೆ 4:15 ಗಂಟೆನಲ್ಲಿ ಸಾವಿರಾರು ಜನ ಗಂಡಸಿರ್ತಾರೆ ಸ್ನಾನ ಮಾಡೋ ಸಂದರ್ಭದಲ್ಲಿ. ಸ್ನಾನ ಮಾಡಿ ಪ್ರೇಯರ್ ಮಾಡಿ ಪುನಃ ಸಾಯಂಕಾಲ ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲು ಸ್ನಾನ ಮಾಡೋಕ್ಕೆ ಹೋಗೋ ಬರೀ ಹೆಣ್ಮಕ್ಳೇ ಇರ್ತಾರಲ್ಲಿ. ಆಗ ಮಹಾತ್ಮ ಗಾಂಧಿಯವರು ಅಲ್ಲಿದ್ದವ್ರು ಕೇಳ್ತಾರೆ, ಇದು ಯಾಕೆ ಬೆಳಿಗ್ಗೆ ಹೊತ್ತು ಗಂಡಸಿರ್ತಾರೆ, ಸಾಯಂಕಾಲದ ಹೊತ್ತು ಮಹಿಳೆಯರು ಇರ್ತಾರೆ ಅಂದಾಗ ಆಗ ಒಬ್ಬ ಹೇಳ್ತಾನೆ, ಮಹಾಸ್ವಾಮಿಗಳೇ, ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇರೋದೇ ಒಂದೇ ಒಂದು ಜೊತೆ ಬಟ್ಟೆ, ಅದನ್ನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಸಾಯಂಕಾಲ ಅದನ್ನೇ ಒಗೆದು ಅದನ್ನು ಒಣಗಕ್ಕೆ ಹಾಕಿ ಇವ್ರು ಸ್ನಾನ ಮಾಡಿ ಅದನ್ನು ಹಾಕ್ಕೊಂಡು ಹೋಗ್ತಾರೆ ಅಂಥೇಳಿ. ಆಗ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ನಾನು ಇನ್ನು ಜೀವನ ಪೂರ್ತಿ ಯಾವ ಒಂದು ಸಮಾಜದಲ್ಲಿ ಕಟ್ಟಕಡೆಯ ಪಂಕ್ತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಸಹ ಹೊಟ್ಟೆಗೆ ಅನ್ನ, ಉಡಕ್ಕೆ ಬಟ್ಟೆ, ಇರಕ್ಕೆ ಸೂರು ಸಿಗೋವರೆಗೂ ನಾನು ಈ ಬಟ್ಟೆ ಹಾಕೋದಿಲ್ಲ ಅಂತೇಳಿ ಮಹಾನದಿನಲ್ಲಿ ಅವ್ರು ಮೇಲೆ ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಬಿಡ್ತಕ್ಕಂಥದ್ದು ಆವತ್ತಿಂದ ಅವ್ರು ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ನೋಡಿದಾಗ ಅಮೇರಿಕಾದ ಪ್ರೆಸಿಡೆಂಟ್ ನೋಡಕ್ಕೆ ಹೋಗ್ಬೇಕಾದ್ರೆ 10 ಲಕ್ಷ ರೂಪಾಯಿ ಸೂಟ್ ಹಾಕೊಂಡು ಹೋಗ್ತಾರೆ, ಗೋಲ್ಡಲ್ಲಿ ಅವ್ರ ಹೆಸರು ಬರ್ಕೊಳ್ತಾರೆ. ಆ ಥರ ಕೆಲಸ ಮಹಾತ್ಮ ಗಾಂಧಿಯವರು ಮಾಡಲಿಲ್ಲ. ಮಹಾತ್ಮ ಗಾಂಧಿಯವ್ರ ಬಗ್ಗೆ ಸರ್ಟಿಫಿಕೇಟ್ ನಾವು ಯಾರೂ ಕೊಡೋದು ಬೇಕಾಗಿಲ್ಲ. ಅವ್ರಿಗೀಗಾಗಲೇ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹಲವಾರು ವಿಚಾರದಲ್ಲಿ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಹೇಳಿದ್ದಾರೆ. ಮಹಾತ್ಮ ಗಾಂಧಿಯವರು ದೊಡ್ಡ ಪ್ರಶಂಸಕರು ಆಗಿದ್ದರು. 1931 ಇಸ್ವಿಯಲ್ಲಿ ಒಂದು ಭಾಷಣದಲ್ಲಿ ಗಾಂಧಿಯವರನ್ನು ಪ್ರಶಂಸಿಸುತ್ತಾ, ಗಾಂಧಿಯವರು ಒಬ್ಬ ಪ್ರಬುದ್ಧ ರಾಜಕಾರಣಿ, ತಮ್ಮ ಸಮಕಾಲೀನ ರಾಜಕಾರಣಿಗಳಿಗೆ ಹೋಲಿಸಿದಾಗ ಮತ್ತು ಜನಸಾಮಾನ್ಯರು ಗಾಂಧಿಯವರು ಅನುಸರಿಸುವ ಅಸಹಕಾರ ಚಳುವಳಿಯ ರೀತಿಯಲ್ಲಿ ಎಲ್ಲ ರೀತಿಯ ಕೆಟ್ಟ ವಿಚಾರಗಳು ಮತ್ತು ಸಂಪ್ರದಾಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಮತ್ತೊಂದು ಹೇಳ್ತಾರೆ, ಗಾಂಧೀಜಿಯವರು ಅಹಿಂಸಾತ್ಮಕವಾದ ಚಳುವಳಿಯ ಮೂಲಕ ಎಲ್ಲ ಸಂಘರ್ಷಗಳನ್ನು ಬಗೆಹರಿಸುವ ಹಾದಿ ಮತ್ತು ಮುಕ್ತ ಕಂಠದಿಂದ ಹೊಗಳಿದ್ರು. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಜನರೇಷನ್ಸ್ ಟು ಕಮ್ will scarce to believe that such a man as this one, ever in flesh and blood, walked upon this earth. This was said of Mahatma Gandhi by Albert Einstein on Farmer's 70th birthday 1939. 70ನೇ ಹುಟ್ಟುಹಬ್ಬ ದಿವಸ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ, ಈ ಒಂದು ಭೂಮಂಡಲದಲ್ಲಿ ಇಂಥ ಒಬ್ಬ ಮನುಷ್ಯ ರಕ್ತ ಮಾಂಸ ಇಟ್ಕೊಂಡಿರ್ತಕ್ಕಂಥವ್ರು ಸಹ ಅಹಿಂಸಾತ್ಮಕವಾದ ಚಳುವಳಿಯ ಮೂಲಕ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬರ್ತಕ್ಕಂಥ ಪೀಳಿಗೆ ಇದನ್ನು ನಂಬಕ್ಕೆ ಅಸಾಧ್ಯ ಅನ್ನೋದನ್ನು ಆಲ್ಬರ್ಟ್ ಐನ್ಸ್ಟೀನ್ ಅವರು ಭಾಳ ಹೇಳ್ತಾರೆ. ತಾವು ನೋಡಿದಾಗ ಅವ್ರದ್ದು ಕೆಲವು ವಿಚಾರಧಾರೆಗಳು, ಹೋಲಿ ಮ್ಯಾನ್ ಅಂದರೆ ಸನ್ಯಾಸಿಗಳ ಬಗ್ಗೆನೂ ಸಹ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾಟ್ ಎವ್ರಿ ಮ್ಯಾನ್ ಹೂ ವೇರ್ಸ್ ರೆಡ್ ಕಲರ್ಡ್ ರೋಬ್ and smears his forehead and the whole of his body with all kinds of marks and rolls out verses after verses from the things which he calls scripture is a holy man.
Holy man is one who never consider himself superior to any single creature. ಯಾರು ಒಬ್ಬ ಪವಿತ್ರವಾದ ಮನುಷ್ಯ ಸನ್ಯಾಸಿ ಅನ್ಕೊಳ್ತಾನೆ, ಯಾರ ಮೇಲೂ ಸಹ ನಾನು ಮೇಲೂ ಕೀಳು ಇಲ್ಲದೆ ಇರ್ತಕ್ಕಂಥವನು on this earth, and who has renounced all the pleasures of life. But really in Kaliyuga we do not easily come across a holy man. ಅವ್ರು ಹೇಳ್ತಾರೆ, ಈ ಕಲಿಯುಗದಲ್ಲಿ ನಾವು ಯಾವುದೇ ಸನ್ಯಾಸಿಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸನ್ಯಾಸಿ ಅಂದ್ರೆ ಸರ್ವ ಸಂಘ ಪರಿತ್ಯಾಗಿ ಅಂತ ಹೇಳಿ. ಅದರ ಜೊತೆಗೆ ರಾಮರಾಜ್ಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಮರಾಜ್ಯದ ಬಗ್ಗೆ ಮಹಾತ್ಮ ಗಾಂಧಿಯವರು ರಾಮರಾಜ್ಯ ಅಂತಾರೆ, ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿಯವರು ಸಹ ರಾಮರಾಜ್ಯ ಅಂತಾರೆ. ವ್ಯತ್ಯಾಸ ಇಷ್ಟೇ, ರಾಮರಾಜ್ಯ ಆಫ್ ಮೈ ಡ್ರೀಮ್ ಎನ್ಶೂರ್ಸ್ ದ ರೈಟ್ಸ್ ಅಲೈಕ್ ಆಫ್ ಪ್ರಿನ್ಸ್ ಅಂಡ್ ಪಾಪರ್. ಅಂದರೆ ರಾಜನು ಮತ್ತು ಭಿಕ್ಷಕನು ಒಂದೇ ಆದಾಗ ಅದು ರಾಮರಾಜ್ಯ ಅಂತ ನಾನು ಅನ್ಸ್ಕೊಳ್ತೀನಿ ಅಂತ ಹೇಳಿ ಅವರು ಅಮೃತ್ ಪ್ರಧಾನ್ ಪತ್ರಿಕಾ ಆಗಸ್ಟ್ 2, 1934 ಹೇಳ್ತಾರೆ. There can be no Ramraj in the present state of inequalities in which a few roll in riches and the masses do not get even enough to eat. ಹರಿಜನ್ ಜೂನ್ 1ನೇ ತಾರೀಕು ನಾವು 1947 ಹೇಳ್ತಾರೆ. ಬೈ ರಾಮರಾಜ್ ಐ ಡು ನಾಟ್ ಮೀನ್ ಹಿಂದೂ ರಾಜ್, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬೈ ರಾಮರಾಜ್ ಐ ಡು ನಾಟ್ ಮೀನ್ ಹಿಂದೂ ರಾಜ್, ಐ ಮೀನ್ ಬೈ ರಾಮರಾಜ್ ಎ ಡಿವೈನ್ ರಾಜ್. ದೇವರ ರಾಜ್ಯ ಅನ್ನೋದಕ್ಕೆ ನಾನು ರಾಮರಾಜ್ಯ ಅಂತೀನಿ ವಿನಃ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳಿ ಯಂಗ್ ಇಂಡಿಯಾದಲ್ಲಿ ಬರೀತಾರೆ. ದ ಏನ್ಷಿಯಂಟ್ ಐಡಿಯಲ್ ಆಫ್ ರಾಮರಾಜ್ ಈಸ್ ಅನ್ಡೌಟೆಡ್ಲಿ ಒನ್ ಆಫ್ ದಿ ಟ್ರೂ ಡೆಮೋಕ್ರಸೀಸ್ ಇನ್ ವಿಚ್ ದ ಮೀನೆಸ್ಟ್ ಸಿಟಿಸನ್ ಕುಡ್ ಬಿ ಶೋರ್ ಆಫ್ ಸ್ವಿಫ್ಟ್ ಜಸ್ಟಿಸ್ ವಿತೌಟ್ ಎನ್ ಎಲಾಬರೇಟ್ ಅಂಡ್ ಕಾಸ್ಟ್ಲಿ ಪ್ರೊಸೀಜರ್. ಯಂಗ್ ಇಂಡಿಯನ್ ಅದರಲ್ಲಿ ಹೇಳ್ತಾರೆ. ಹಿಂದೂ ಧರ್ಮದ ಬಗ್ಗೆ ಹೇಳ್ತಾರೆ ಸಭಾಧ್ಯಕ್ಷರೇ, ಹಿಂದೂಯಿಸಮ್ ಈಸ್ ಬೇಸ್ಡ್ ಆನ್ ದ firm foundation of truth and non-violence, and therefore there is no room in it for conflict with other religion. ಹರಿಜನ್ ಅದರಲ್ಲೂ ಸಹ 1939 ಹೇಳ್ತಾರೆ. Hinduism is a mighty ocean which receives and absorbs all religious truth. It is tragedy that India and the Hindus seems to have forgotten their heritage. ಇದು ಕೂಡ ಹರಿಜನ್ 1947 ಡಿಸೆಂಬರ್ 14 ಹೇಳ್ತಾರೆ. ಅದರ ಜೊತೆಗೆ ಬಹಳ ಪ್ರಿಯವಾದವ್ರಿಗೆ ಹಿಂದೂ ಮುಸ್ಲಿಂ ಯೂನಿಟಿ. ಹಿಂದೂ ಮುಸ್ಲಿಂ ಯೂನಿಟಿ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಯೂನಿಟಿ ಕನ್ಸಿಸ್ಟ್ ಇನ್ ಅವರ್ ಹ್ಯಾವಿಂಗ್ ಕಾಮನ್ ಪರ್ಪಸ್, ಎ ಕಾಮನ್ ಗೋಲ್ ಅಂಡ್ ಕಾಮನ್ ಸಾರೋ. ಇಟ್ ಈಸ್ ಬೆಸ್ಟ್ ಪ್ರಮೋಟೆಡ್ ಬೈ ಕೋಆಪರೇಟಿಂಗ್ ಟು ರೀಚ್ ದಿ ಕಾಮನ್ ಗೋಲ್ ಬೈ ಶೇರಿಂಗ್ ಒನ್ ಅನದರ್ ಸಾರೋಸ್ ಅಂಡ್ ಬೈ ಮ್ಯೂಚುವಲ್ ಟಾಲರೇಷನ್. ಅದು ಕೂಡ ಯಂಗ್ ಇಂಡಿಯಾದಲ್ಲಿ ಹೇಳ್ತಾರೆ. ದಿಸ್ ಯೂನಿಟಿ ಕೆನಾಟ್ ಬಿ ಮಿಯರ್ ಪಾಲಿಸಿ ಟು ಬಿ ಡಿಸ್ಕಾರ್ಡೆಡ್ ವೆನ್ ಇಟ್ ಡಸ್ ನಾಟ್ ಸೂಟ್ ಅಸ್. We can discard it only when we are tired of Swaraj. Hindu Muslim unity must be our creed to last for all time and under all circumstances. Without unity between Hindus and Muslims, no certain progress can be made by the nation. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಂಗ್ ಇಂಡಿಯಾದಲ್ಲಿ 1929 I am striving to become the best cement between the two communities by longing to be able to cement the two with my blood if necessary, but before I can do so I must prove to be a Musliman that I love them as well as I love the Hindus. My religion teaches me to love all equally. adu kuda yeng India dalli heltare. Hindu Muslim unity means not unity only between Hindus and Muslims, but between all those who believe India to be their home, no matter to what faith they belong to. Sir, ಮತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಕಿಡಿಗೇಳುಗಳು ಅಂತ ನನಗೆ ಅನಿಸುತ್ತೆ. ಅವರು ಮಹಾತ್ಮ ಗಾಂಧಿಯವರು ಒಂದು ಹುಲ್ಲು ಕಡ್ಡಿನೂ ತೆಗೆದೇ ಈ ಒಂದು ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ರ ಅಂತ ಹೇಳಿ ಅದನ್ನ ಕೆಲವು ಪುಸ್ತಕದಲ್ಲೂ ಸಹ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ವೆಲ್ ಡ್ಯೂರಂಟ್ ಅಂತ ಹೇಳಿ ದ ಕೇಸ್ ಫಾರ್ ಇಂಡಿಯಾ ಅಂತ ಹೇಳಿ ಅಮೆರಿಕದ ಸುಮಾರು 63 ಪುಸ್ತಕಗಳನ್ನು ಬಂದಿರತಕ್ಕಂಥ ತತ್ವಜ್ಞಾನಿ, ಫಿಲಾಸಫರ್ ಅಂತ ಹೇಳಿ ಅಮೆರಿಕದಲ್ಲಿ ಹೇಳಿದ್ದಾರೆ. ಅವರ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಮಹಾತ್ಮ ಗಾಂಧಿಯವರ ನೀವು ಚರಿತ್ರೆ ತೆಗೆದುಕೊಂಡಾಗ ಸ್ವತಂತ್ರ ಹೋರಾಟದಲ್ಲಿ 1919-20 ಅಸಹಕಾರ ಚಳುವಳಿ, 42 ಭಾರತ್ ಛೋಡೋ ಆಂದೋಲನ ಅಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, 3 ಮತ್ತು ಸಾಲ್ಟ್ ಸತ್ಯಾಗ್ರಹ ಮಾಡಿದಾಗ ಭಾಳಷ್ಟು ಹೋರಾಟಗಳನ್ನು ಮಾಡಿದಂಥ ಮೊದಲನೇ ಹೋರಾಟ ಅವರು ಚಂಪಾರಣ್ನಲ್ಲಿ ಶುರು ಮಾಡಿದ್ದು 1917 ಮಹಾತ್ಮ ಗಾಂಧಿಯವರು ಒಂದು ಹುಲ್ಲು ಕಡ್ಡಿ ತೆಗೆದು ಯಾವ ರೀತಿ ಸ್ವಾತಂತ್ರ್ಯ ಕೊಟ್ಟರು ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಚೋರಿ ಚೋರ ಅಂತ ಹೇಳಿ
1921 ಇಸ್ವಿನಲ್ಲಿ ಏನು ಅಸಹಕಾರ ಚಳುವಳಿ ಮೂಲಕ ದೇಶದಾದ್ಯಂತ ಚಳುವಳಿ ನಡೆಯುತ್ತೆ, ಬ್ರಿಟಿಷರ ಜೊತೆ ಯಾವುದೇ ರೀತಿಯ ಸಹಕಾರ ಕೊಡಬಾರ್ದು ಅಂತ ಹೇಳಿ ಚಳುವಳಿ ನಡೆಯೋ ಸಂದರ್ಭದಲ್ಲಿ ಕಲ್ಕಟ್ಟಾದಲ್ಲಿ, ಮುಂಬೈಯಲ್ಲಿ ಮತ್ತು ಮಡ್ರಾಸಲ್ಲಿ ಭಾಳಷ್ಟು ಹಿಂಸಾತ್ಮಕವಾದ ಚಳುವಳಿ ಆಗುತ್ತೆ. ಅದರಲ್ಲಿ ಚೌರಿ ಚೌರಾ ಅಂತೇಳಿ ಗೋರಖ್ಪುರ ಹತ್ರ ಇರ್ತಕ್ಕಂಥ ಒಂದು ಊರಲ್ಲಿ ಸುಮಾರು ಭಾಳ ಹಿಂಸಾತ್ಮಕವಾಗಿ ಒಂದು ಪೊಲೀಸ್ ಠಾಣೆಗೆ ನುಗ್ಗಿ ಆ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಾಗ ಸುಮಾರು 23 ಜನ ಪೊಲೀಸರು ಸಾಯ್ತಾರೆ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಈ ಒಂದು ಅಸಹಕಾರ ಚಳವಳಿ ಏನು ಆಂದೋಲನ ಇದೆ ಅದನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿ ವಾಪಸ್ ತಗೊಂಡು ಭಾಳ ಸ್ಪಷ್ಟವಾಗಿ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಇದು ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಚಳವಳಿ ಅವ್ರು ಮಾಡಿರೋದು ಸರಿ, ಆದರೆ ನಡ್ಕೊಂಡ ರೀತಿ ಸರಿ ಇಲ್ಲ. ಆದ್ದರಿಂದ ಈ ಚಳವಳಿಯನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿ ವಾಪಸ್ ಅವ್ರ ಮೇಲೆ ಸೆಡಿಷನ್ ಕೇಸ್, ರಾಷ್ಟ್ರದ್ರೋಹದ ಕೇಸ್ ಬುಕ್ ಆಗುತ್ತೆ. ಕೇಸ್ ಬುಕ್ ಆಗೋ ಸಂದರ್ಭದಲ್ಲಿ ಅಲ್ಲಿರೋ ಅಡ್ವೊಕೇಟ್ ಜನರಲ್ ಮತ್ತು ಪ್ರಾಸಿಕ್ಯೂಟರ್ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿ ಅವ್ರು ಅರೆಸ್ಟ್ ಮಾಡೋಕ್ಕೆ ಬಂದಾಗ ಅವರೆಲ್ಲೂ ಓಡೋಗಲಿಲ್ಲ. ನಾನು ಈ ಒಂದು ಪ್ರಸಂಗದಲ್ಲಿ ನಾನು ತಪ್ಪಿಸ್ತಾ ಇದ್ದೀನಿ, ಆದ್ದರಿಂದ ಕಾನೂನನ್ನು ನಾನು ಎದುರಿಸಬೇಕಾಗುತ್ತೆ, ನ್ಯಾಯಾಂಗದ ಮುಂದೆ ಹೋಗ್ತೀನಿ ಅಂತ ಹೇಳಿ ಆಗ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, I wish to endorse all the blame that the learned Advocate General has thrown on my shoulder in connection with the incidents in Bombay, Madras and Chauri Chaura. Thinking over this deeply and sleeping over them night and after night, it is impossible for me to disassociate myself from the diabolical crimes. The learned Advocate General is quite right when he says that as a man of the responsibility, a man having received a fair share of education, having had a fair share of experience of this world, I should have known the consequences of every one of any acts. I knew that I was playing with a fire. I ran the risk, and if I was set free, I would still do the same. I felt this morning that I would have failed in my duty if I did not say what I say here just now. I wanted to avoid violence. Non-violence is the first article of my faith. It is also the last article of my creed. But I had to make my choice. I had either to submit to a system which I considered had done irreparable harm to my country, or incur the risk of mad fury of my people bursting forth when they understood the truth from my lips. I know that my people have sometimes gone mad. I am deeply sorry for it, and I am therefore here to admit not to a light penalty, but to the highest penalty. I do not ask the mercy. I do not plead any extenuating act. I am here therefore to invite and cheerfully submit to the highest penalty that I can be inflicted upon me for what in law, in deliberate crime, and what appears to be me to be the highest duty of the citizen. The only course open to you, judge, is either to resign your post or inflict on me the severest penalty. ಅಡ್ವೊಕೇಟ್ ಜನರಲ್ ಅವರು ಭಾಳ ತೀವ್ರವಾದ ಆಪಾದನೆ ಮಾಡಿ ಇವರ ಮೇಲೆ ಆಪಾದನೆಗಳು ಹೊರಿಸಿದಾಗ ಎಲ್ಲವನ್ನೂ ಸಹ ಒಪ್ಕೊಂಡು ಅವರು ಮ್ಯಾಜಿಸ್ಟ್ರೇಟ್ರಿಗೆ ಹೇಳ್ತಾರೆ, ಸನ್ಮಾನ್ಯ ನ್ಯಾಯಾಧೀಶರೇ, ಈ ಒಂದು ವಿಚಾರದಲ್ಲಿ ತಾವು ನನಗೆ ಏನಾದರೂ ಶಿಕ್ಷೆ ಕೊಡಲಿಲ್ಲ ಅಂತ ಹೇಳಿದ್ರೆ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ರಾಜೀನಾಮೆ ಕೊಡಿ, ಇಲ್ಲ ನನಗೆ ಭಾಳ ಘೋರವಾದ ಒಂದು ಶಿಕ್ಷೆಯನ್ನು ವಿಧಿಸಿ ಅಂತ ಹೇಳಿ ಮಹಾತ್ಮ ಗಾಂಧಿಯವರೇ ಕೇಳ್ತಾರೆ. ಅದ್ರ ಜೊತೆಗೆ ಜಡ್ಜ್ ಏನು ಹೇಳ್ತಾರೆ ನೋಡಿ, ಸಭಾಧ್ಯಕ್ಷರ ಆ ಸಂದರ್ಭದಲ್ಲಿ, ದ ಜಡ್ಜ್ ಎಕ್ಸ್ಪ್ರೆಸ್ ಪ್ರೊಫೌಂಡ್ ರಿಗ್ರೆಟ್ that he had to send to jail one whom millions of his countrymen consider a great patriot and a great leader. He admitted that even those who differed from Gandhi looked upon him as a man of high ideals and of noble and even saintly life. ಆ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ, ನಾನು ಈ ಮನುಷ್ಯನಿಗೆ, ಇಷ್ಟೊಂದು ದೊಡ್ಡ ಮನುಷ್ಯನಿಗೆ
ಇಡೀ ಪ್ರಪಂಚ ಅವ್ರನ್ನ ಒಂದು ಸನ್ಯಾಸಿ ಅಂತ ಕಾಣುತ್ತೆ. ಅವ್ರಿಗೆ ಯಾವ ರೀತಿ ನಾನು ಪನಿಷ್ಮೆಂಟ್ ಶಿಕ್ಷೆ ಕೊಡೋಕ್ಕಾಗ್ಬೋದು ಅನ್ನೋದನ್ನು ನನಗೆ ಯೋಚನೆ ಆಗ್ತಾ ಇದೆ ಅಂತೇಳಿ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಒಂದು ಕೇಸಲ್ಲಿ ಇವ್ರಿಗೆ 6 ವರ್ಷ ಪನಿಷ್ಮೆಂಟ್ ಆಗುತ್ತೆ. ಮಹಾತ್ಮ ಗಾಂಧಿಯವರು ಒಂದು ಹುಲ್ಲು ಕೂಡ ತೆಗೆದೇ ಹೋರಾಟ ಮಾಡಿದರು ಅಂದಾಗ ಮ್ಯಾಜಿಸ್ಟ್ರೇಟ್ರಿಗೆ ಹೇಳ್ತಾರೆ, ನನಗೆ ಯಾವುದೇ ರೀತಿಯ ಕನ್ಸೆಷನ್ ಬೇಕಾಗಿಲ್ಲ, ತಾವು ನನಗೆ ಘೋರವಾದ ಶಿಕ್ಷೆಯನ್ನು ವಿಧಿಸಿ ಅಂತೇಳಿ 6 ವರ್ಷ ಮಾಡಿದಾಗ ಅವ್ರನ್ನ ಫಸ್ಟು ಸಾಬರ್ಮತಿ ಜೈಲು, ಆಮೇಲೆ ಅದನ್ನು ಯರವಾಡ ಜೈಲಿಗೆ ಅವ್ರು ಶಿಫ್ಟ್ ಮಾಡ್ತಾರೆ. ಅವ್ರು ಯಾವತ್ತೂ ಸಹ ಕ್ಷಮಾಪಣೆ ಪತ್ರ ಬರ್ಕೊಡ್ಲಿಲ್ಲ. ಕ್ಷಮಾಪಣೆ ಪತ್ರ ಬರ್ಕೊಟ್ಟವ್ರಿಗೆ ಇವತ್ತು ಸ್ವತಂತ್ರ ಹೋರಾಟಗಾರರು ಅಂತಾರೆ. ಕ್ಷಮಾಪಣೆ 6 ಪತ್ರ ಬರ್ಕೊಟ್ಟವ್ರು ಸ್ವತಂತ್ರ ಹೋರಾಟ ಮಾಡ್ತಾರೆ. ಅವ್ರನ್ನ ಯಾವುದೋ ಆಗಾ ಖಾನ್ ಪ್ಯಾಲೇಸಲ್ಲಿ ಇಟ್ಟಿದ್ರು ಅಂತ ಹೇಳಿ. ಮಹಾತ್ಮ ಗಾಂಧಿಯವರು ಯಾವುದೇ ಅಪರಾಧಿ ಆಗಿರಲಿಲ್ಲ, ಯಾರನ್ನು ಕೊಲೆ ಮಾಡಿ ಹೋಗಿರಲಿಲ್ಲ. ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಲವಾರು ಜಾಗಗಳಲ್ಲಿ ಅವ್ರನ್ನ ಜೈಲಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದ್ದರಿಂದ ಇಂಥ ಒಂದು ಮಹಾನ್ ವ್ಯಕ್ತಿಯ ಪರಿಚಯ ನಾನೇನು ಮಾಡಿಕೊಡ್ಬೇಕಾದಿಲ್ಲ. ಯಾವುದೋ ನಾನು ಈ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಹರೋನೋ ಅಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಯಾವುದೋ ಒಂದು ಪುಣ್ಯ ನನಗೊಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಮಹಾತ್ಮ ಗಾಂಧಿಯವರು ಮಾಡಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆಫ್ರಿಕಾದಲ್ಲಿ. ನೆಲ್ಸನ್ ಮಂಡೇಲಾ ಅವರ ದೊಡ್ಡ ಅಭಿಮಾನಿ ಮತ್ತು ಅವರ ಅನುಯಾಯಿಯಾಗಿದ್ದವರು ಮತ್ತು ಭಾಳ ಸ್ಪಷ್ಟವಾಗಿ ಹೇಳಿದಂಥವ್ರು. ಅಂಬೇಡ್ಕರ್ ಅವರು ಇವ್ರ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಭಾಳಷ್ಟು ಇರ್ಬೋದು, ಆದರೆ ಅಸ್ಪೃಶ್ಯತೆ ನಿವಾರಣೆಯಾಗದೆ ಸ್ವರಾಜ್ಯ ಸಾಧ್ಯವಿಲ್ಲ ಅಂತ ಮೊಟ್ಟ ಮೊದಲನೇ ಬಾರಿಗೆ ಎಚ್ಚರಿಕೆ ನೀಡಿದ್ದೆ ಮಹಾತ್ಮ ಗಾಂಧಿಯವರು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಎಚ್ಚರಿಕೆ ಬೀಳ್ತಾನೆ. 2007ನೇ ಇಸ್ವಿನಲ್ಲಿ ಸಭಾಧ್ಯಕ್ಷರೇ, ಸತ್ಯಾಗ್ರಹಕ್ಕೆ 100 ವರ್ಷ ಆಗುತ್ತೆ. ಸುಮಾರು 107 ರಾಷ್ಟ್ರಗಳು ದೆಹಲಿಯಲ್ಲಿ ವಿಜ್ಞಾನ ಭವನಲ್ಲಿ ಸೇರ್ತಾರೆ, ಅದನ್ನು ಒಂದು ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ. 2007ನೇ ಇಸ್ವಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯ ಪಾಸಾಗುತ್ತೆ. ಆ ನಿರ್ಣಯದಲ್ಲಿ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬ ಅಕ್ಟೋಬರ್ 2ನೇ ತಾರೀಕು ಏನಿದೆ ಅದನ್ನು ಇಡೀ ಪ್ರಪಂಚದಲ್ಲೇ ಅಹಿಂಸಾತ್ಮಕವಾದ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಕ್ಕಂಥದ್ದೆ ನೋಡಿ. ಅದು ಇತಿಹಾಸದಲ್ಲಿ ಯಾರ ಹೆಸರಲ್ಲೂ ಸಹ ಇಲ್ಲ ಈ ದೇಶದಲ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ಅವ್ರನ್ನ, ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ಭಾಳಷ್ಟು ಹೀಯಾಳಿಸ್ತಕ್ಕಂಥ ಕೆಲಸ, ಅಪಪ್ರಚಾರವನ್ನು ಮಾಡಿ ವದಂತಿಗಳನ್ನ ಹಬ್ಬಿಸಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಅವರ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಹಂತದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಮಸಿ ಬಳಿಲಿಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮಹಾತ್ಮ ಗಾಂಧಿ ಅವ್ರಿಗೆ ಇನ್ನೂ ಅವ್ರು ಮುಟ್ಟಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರಿಗೆ ದೊಡ್ಡ ಅನುಯಾಯಿಗಳು ಯಾರು ಅಂತ ಹೇಳಿದ್ರೆ ಮಾರ್ಟಿನ್ ಲೂಥರ್ ಕಿಂಗ್. 1964ನೇ ಇಸ್ವಿನಲ್ಲಿ ಸಿವಿಲ್ ರೈಟ್ಸ್ ಅಂತ ಹೇಳಿ ಅಮೆರಿಕಾದಲ್ಲಿ ಇದ್ದಂಥ ಜನಗಳಿಗೆ ಸಿವಿಲ್ ರೈಟ್ಸ್ ಕೊಡಿಸಿದಂಥವ್ರು. ನಾವು ಸ್ವತಂತ್ರ ಹೋರಾಟದಲ್ಲಿ 1947ನೇ ಇಸ್ವಿನಲ್ಲೇ ಎಲ್ಲ ರೀತಿಯ ಹಕ್ಕುಗಳನ್ನು ಸಂವಿಧಾನದ ಮೂಲಕ ನಮ್ಮ ಜನಸಾಮಾನ್ಯರಿಗೆ ಕೊಡಿಸಿದ್ವಿ. ಅದ್ರ ಜೊತೆಗೆ ನೆಲ್ಸನ್ ಮಂಡೇಲಾ, ಬಿಲ್ ಕ್ಲಿಂಟನ್ ಮತ್ತು ಬರಾಕ್ ಒಬಾಮಾ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಅವರು ಮಹಾತ್ಮ ಗಾಂಧಿಯವರ ಹೆಸರು ಸ್ಮರಣೆ ಮಾಡಿ ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಷ್ಟು ದೊಡ್ಡ ಮನುಷ್ಯ ಮಹಾತ್ಮ ಗಾಂಧಿಯವರು. ಅದ್ರ ಜೊತೆಗೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ಮನುಷ್ಯ ಈ ದೇಶಕ್ಕೋಸ್ಕರ ತ್ಯಾಗವನ್ನೆಲ್ಲ ಮಾಡಿ ಅವರ ಮೇಲೆ ಇಷ್ಟೊಂದು ಅಪಪ್ರಚಾರಗಳನ್ನು ಮಾಡೋದೇನು ಬೇಕಾಗಿರಲಿಲ್ಲ. ಕೆಲವು ಸಂದರ್ಭದಲ್ಲಿ ನಾವೇನು ಹೇಳಕ್ಕೆ ತಯಾರಿಲ್ಲ. ಮಹಾತ್ಮ ಗಾಂಧಿಯವ್ರಿಗೆ, ಅಂಬೇಡ್ಕರ್ ಅವ್ರಿಗೆ ಒಳ್ಳೆ ಸಂಬಂಧ ಇತ್ತು ಅಂತ ಹೇಳಿ. ಮಹಾತ್ಮ ಗಾಂಧಿಯವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಂಥವ್ರು. ಅವ್ರಿಗೆ ಭಿನ್ನ ಮತವನ್ನು ಸಹ ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡ್ತಾ ಇದ್ದವರು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಲ್ಲೂ ಸಹ ಭಿನ್ನಮತ ಇತ್ತು. ಅವರಿಬ್ಬರೂ ಸಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಿರುದ್ಧ ಇದ್ರೂ ಸಹ ಅವರಿಗೆ ದೇಶದ್ರೋಹಿಗಳು ಅಂತ ಮಹಾತ್ಮ ಗಾಂಧಿಯವರು ಆಗಲಿ ಕಾಂಗ್ರೆಸ್ ಪಕ್ಷದವ್ರು ಕರೀಲಿಲ್ಲ. 1942ನೇ ಇಸ್ವಿ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಅಂಬೇಡ್ಕರ್ ಅವರು ವಿರೋಧ ವ್ಯಕ್ತಪಡಿಸಿದರು. ಅದೇ ರೀತಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಸಹ ವಿರೋಧ ವ್ಯಕ್ತಪಡಿಸಿದರು. ಅದರಲ್ಲಿ ಸಾವರ್ಕರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಒಂದು ಸ್ಟಿಕ್ ಟು ಯುವರ್ ಪೋಸ್ಟ್ ಅಂತ ಹೇಳಿ, ಯಾರೂ ಸಹ ತಮ್ಮ ಸ್ಥಾನದಿಂದ ಹೊರಗಡೆ ಬರಬಾರ್ದು, ಯಾರೂ ಸಹ ಅದಕ್ಕೆ ಬೆಂಬಲ ಕೊಡಬಾರ್ದು ಅಂತಿದ್ರು. ಯಾರನ್ನೂ ಸಹ ದೇಶದ್ರೋಹಿಗಳು ಅಂತೇಳಿ ಮಹಾತ್ಮ ಗಾಂಧಿಯವರು ಹೇಳಿಲ್ಲ. ಆದ್ದರಿಂದ ಮಹಾತ್ಮ ಗಾಂಧಿಯವರು ವಿಶ್ವದ ಈಗಿನ ಇತಿಹಾಸದಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿ ರಾಷ್ಟ್ರದ ರಾಷ್ಟ್ರಪತಿ ಆಗಿರಲಿಲ್ಲ, ಪ್ರಧಾನಮಂತ್ರಿ ಆಗಿರಲಿಲ್ಲ, ಅಥವಾ ಯಾವುದೇ ದೊಡ್ಡ ಹುದ್ದೆಗಳನ್ನ ಇಟ್ಕೊಂಡಿರಲಿಲ್ಲ. ಆದರೆ
ಅವರ ಜನಪ್ರಿಯತೆ ಮತ್ತು ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನವನ್ನು ನೋಡಿ ಅವರಿಗೆ ರಾಷ್ಟ್ರಪಿತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಹೇಳಿ ಇಡೀ ಭಾರತೀಯರ ಹೆಮ್ಮೆಯ ವಿಚಾರ ಅದು. ಎಂ ಕೆ ಗಾಂಧಿಯವರು ಭಾರತ ಮೂಲದ ಭಾರತೀಯರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಳ್ಳುವಂತೆ ಬ್ರಿಟಿಷ್ ಅನ್ನು ಮಣಿಸಿ ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ವಿಚಾರ. ಅದಲ್ಲದೆ ವಿಶ್ವದ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಅಮೆರಿಕಾದ 57 ರಾಜ್ಯಗಳಲ್ಲಿ ಇವತ್ತು ಸಹ ಮಹಾತ್ಮ ಗಾಂಧಿಯವರ ಪ್ರತಿಮೆ ಇದೆ. ಅಲ್ಲಿಯ ಜನತೆ ವಿಶೇಷ ಪ್ರೀತಿಗೆ ಮಹಾತ್ಮ ಗಾಂಧಿಯವರು ಸಹ ಪಾತ್ರರಾಗಿದ್ದಾರೆ. ಅಮೆರಿಕ ಜೊತೆಗೆ ಕಮ್ಯುನಿಸ್ಟ್ ರಾಷ್ಟ್ರವಾದ ಚೀನಾದಲ್ಲೂ ಸಹ ನೀವು ಹೋದರೆ ಪ್ರಾಥಮಿಕ ಹಂತದಲ್ಲಿ ಮಹಾತ್ಮ ಗಾಂಧಿಯವರ ಪಠ್ಯಪುಸ್ತಕದಲ್ಲಿದೆ. ಅದರ ಜೊತೆಗೆ ವಿಶ್ವ ಮಾನ್ಯತೆ ಹೊಂದಿದ ಮಹಾತ್ಮ ಗಾಂಧಿಯವರು ಗುಂಡಿಕ್ಕಿ ಕೊಂದವರ ಸಂತತಿ ಇಂದಿಗೂ ಭಾರತದಲ್ಲಿದೆ. ಗಾಂಧಿಯವರ ಪ್ರತಿಮೆಗೆ ಗುಂಡು ಹಾರಿಸಿ ಜನವರಿ 30ನೇ ತಾರೀಕು ಬಂದ ತಕ್ಷಣ ಗಾಂಧಿ ಪ್ರತಿಮೆಗೆ ಗುಂಡು ಹಾರಿಸಿ ವಿಕೃತವಾಗಿ ಮೆರೆದವರು ಸಹ ಈ ಜನರಿದ್ದಾರೆ ಈ ದೇಶದಲ್ಲಿ. ಅಂಥವರು ಕೂಡ ನಿಜವಾದ ದೇಶ ಪ್ರೇಮಿಗಳು ನಾಚಿಕೆ ಪಡಬೇಕಾಗುತ್ತೆ. ಆದ್ದರಿಂದ ಈ ಒಂದು 1924ನೇ ಇಸ್ವಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಏಕೈಕ AICC ಅಧಿವೇಶನ ಶತಮಾನೋತ್ಸವ ಅಂಗವಾಗಿ ಬೆಳಗಾವಿಯಲ್ಲಿ ನಡೆದ ವಿಚಾರ ಈ ಕರ್ನಾಟಕ ವಿಧಾನಸಭೆಯ ಅಧಿವೇಶನದಲ್ಲಿ ಅದು ಚರ್ಚೆಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸಹ ಸೇರಿಕೊಂಡಿದ್ರು. ಹಿಂದೂ ಮಹಾಸಭಾದ ದೊಡ್ಡ ದೊಡ್ಡ ನಾಯಕರು ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಲೋಕಮಾನ್ ತಿಲಕ್ ಇರ್ಬೋದು, ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರು ಇರ್ಬೋದು, ರಾಜಾರಾಮ್ ಮೋಹನ್ ಇರ್ಬೋದು, ಅವರೆಲ್ಲರೂ ಸಹ ಹಿಂದೂ ಮಹಾಸಭಾದ ನಾಯಕರಿದ್ದರು. ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಸ್ವಾತಂತ್ರ್ಯವು ಸ್ವತಃ ಒಂದು ಗುರಿಯಲ್ಲ, ಆದರೆ ಆರ್ಥಿಕ ಅಭಿವೃದ್ಧಿ, ಸಾಂಸ್ಕೃತಿಕ ಬದಲಾವಣೆ, ಸಾಮಾಜಿಕ ಪರಿವರ್ತನೆ ಮತ್ತು ಆತ್ಮದ ಪುನರ್ಜೀವನದ ಆರಂಭಿಕ ಹಂತವಾಗಿದೆ ಎಂಬ ದೃಷ್ಟಿಕೋನವನ್ನು ಕಾಂಗ್ರೆಸ್ಸೇ ಮಾಡಿದ ಮಹಾತ್ಮ ಗಾಂಧಿಯ ವಿಸ್ತೃತ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸೂಕ್ತವಾದ ಗೌರವವಾಗಿದೆ. ಭಾರತವು ಪ್ರಾಚೀನ ನಾಗರಿಕತೆಯಿಂದ ಆಧುನಿಕ ರಾಷ್ಟ್ರವಾಗಿ ರೂಪುಗೊಳ್ಳುವ ಈ ಮಹಾನ್ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಭಾರತೀಯ ಸಂವಿಧಾನವನ್ನು ಅಭಿವೃದ್ಧಿ ಮತ್ತು ಪ್ರಗತಿಯ ಸನ್ನದ್ದಿನಂತೆ ವಿನ್ಯಾಸಗೊಳಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯ ಚುನಾವಣೆಯಲ್ಲಿ ಸೋತಾಗ ಕಾಂಗ್ರೆಸ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಸಭೆಗೆ ಉಪಚುನಾವಣೆಯಲ್ಲಿ ಪ್ರವೇಶಿಸಲು ದಾರಿ ಮಾಡಿಕೊಟ್ಟಿತ್ತು. ಮಹಾತ್ಮ ಗಾಂಧಿಯವರ ಸಲಹೆ ಮೇರೆಗೆ 1947 ಆಗಸ್ಟ್ 27ರಂದು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷನಾಗಿ ಮಾಡಿತ್ತು. ಅಂದರೆ ಯಾರೋ ರಾಜಕೀಯವಾಗಿ ಭಿನ್ನಾಭಿಪ್ರಾಯದವರು ವೈರಿಗಳು ಅಂತೇಳಿ ಮಹಾತ್ಮ ಗಾಂಧಿ ಅವರು ಯಾವತ್ತೂ ಸಹ ನೋಡಿರಲಿಲ್ಲ. ಬೆಳಗಾವಿ ಅಧಿವೇಶನ ಸಂಪರ್ಕ ಯಾವ ರೀತಿ ಅಂದರೆ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವವನ್ನು ಆಚರಿಸುತ್ತಿರುವಾಗ ದಲಿತರು, ಆದಿವಾಸಿಗಳು, OBCಗಳು ಮತ್ತು ಅಲ್ಪಸಂಖ್ಯಾತರ ಸಬಲೀಕರಣ ಗಾಂಧಿವಾದಿ ಮೌಲ್ಯಗಳನ್ನು ಸಾಕಾರಗೊಳಿಸಿದ ಸಂವಿಧಾನದ ಅಳವಡಿಕೆಯ 75ನೇ ವಾರ್ಷಿಕೋತ್ಸವ ಸಹ ನಾವು ಆಚರಿಸ್ತಾ ಇದ್ದೇವೆ. ಅದನ್ನು ನಾವು ಸಹ ಇಲ್ಲಿ ಚರ್ಚೆ ಮಾಡಬೇಕಾಯ್ತು. 75 ವರ್ಷ ಸಂವಿಧಾನಕ್ಕಾಗಿದೆ ಅಂತೇಳಿ ಚರ್ಚೆ ಮಾಡಬೇಕು. ಒಂದು ಸೆಕೆಂಡ್, ಎಷ್ಟೊತ್ತು ಮಾತಾಡ್ರಿ? ಯಾಕೆಂದ್ರೆ 20 ಜನ ಇದ್ದಾರೆ ಮಾತಾಡೋದಕ್ಕೆ. 20 ಜನ ಪೂರ್ತಿ ಚರ್ಚೆಗೆ ಅವಕಾಶ ಅಲ್ಲ, ಚರ್ಚೆಗೆ ಪೂರ್ತಿ ಅಂದ್ರೆ ಇವತ್ತು ಮಾತ್ರ, ಇನ್ನು ನಿಮ್ಗೆ ಅವಕಾಶ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಹೇಳಂತ ವಿಚಾರಗಳನ್ನ ಹೇಳಿದ್ದೀರಿ, ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ದಯಮಾಡಿ ಎಲ್ಲ ನಿಮ್ಮ ಕಡೆಯವರು ಅಷ್ಟೇ, ವಿರೋಧ ಪಕ್ಷದವ್ರದ್ದು ಸೇರಿ 20 ಯಾಕಂದ್ರೆ ಬೆಳಗಾವಿ ವಿಚಾರದಲ್ಲಿ ಚರ್ಚೆ ಯಾಕಾಗಬೇಕು ಅಂತ ವಿಚಾರ ಬಂತಲ್ಲ, ಅದಕ್ಕೋಸ್ಕರ ಮಹತ್ವ ಏನಿದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವಾಗ್ತಾ ಇದ್ದೀನಿ ಅಷ್ಟೇ. ಕೆಲವು ವಿಚಾರಗಳನ್ನು ಬಿಟ್ಟು ಕೆಲವು ಪ್ರಮುಖವಾದ ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದು ನಾನು ಮಾತು ಮುಗಿಸ್ತೇನೆ. 4:15 ಮುಗಿಸ್. ಅಸ್ಪೃಶ್ಯತೆಯ ಬಗ್ಗೆ ನಿರ್ಣಯ ಬೆಳಗಾಂ ಜಿಲ್ಲೆ ಯಾಕೆ ನಾವು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಮಾಡಬೇಕಾಗಿದ್ದು ಬಹಳ ಮುಖ್ಯವಾಗಿತ್ತು. 1924ನೇ ಬೆಳಗಾವಿ AICC ಅಧಿವೇಶನದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನ ಕುರಿತ ಸಭಾಪತಿಗಳೇ ಪದೇ ಪದೇ AICC ಅಂತ ಹೇಳ್ತಾ ಇದ್ದಾರೆ. ಅದು AICC ಅಂತ ಎಲ್ಲೂ ಇಲ್ಲ. ನಾನು ಅದ್ರ ದಾಖಲೆಗಳನ್ನು ನವೀನ್ ಒಂದು ನಿಮಿಷ ಹೇಳ್ತೀನಿ ಕೇಳಿ. 1924 AICC ಅಂತ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಅದು AICC ಅಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೋ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧಿವೇಶನ ಅಂತಾನೆ ಅದಕ್ಕೆ ಕರೆಯೋದು. ನೀವು ಇತಿಹಾಸ ಪುಸ್ತಕ ಬೇಕಾದ್ರೆ ಕೊಡ್ತೀನಿ, ನನ್ನ ಹತ್ರ ಇದೆ. ಅದನ್ನ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಬೇಕಾದ್ರೆ ಓದಂಗಿದ್ರೆ ಓದಿ. ಆಲ್ ಇಂಡಿಯಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸಮ್ಮೇಳನ
ಇಲ್ಲ, ಕಾಂಗ್ರೆಸ್ ಆಲ್ ಅಧಿವೇಶನ. ಇಂಡಿಯಾ ಕಾಂಗ್ರೆಸ್ ಅಧಿವೇಶನ ರಾಜ್ಯದಲ್ಲಿ ಆಗುತ್ತೆ ನೋಡಿ, ಅದಕ್ಕೆ ಕಾಂಗ್ರೆಸ್ ಅಧಿವೇಶನ ಅಂತೀವಿ. ಅಖಿಲ ನಿಮಗೆ ದಾಖಲೆ ತೋರಿಸಿ ಹಾಗಾದ್ರೆ. ನಿಮಗೆ ಕಾಂಗ್ರೆಸ್ ಪಕ್ಷ ಅಷ್ಟು ಗೊತ್ತಿದ್ರೆ ನೀವು ಅಲ್ಲಿ ಇರ್ತಾ ಇರ್ಲಿಲ್ಲ, ಇಲ್ಲೇ ಇರ್ತಾ ಇದ್ರಿ. ಸ್ವಲ್ಪ ಇರಿ, ಸ್ವಲ್ಪ ಇಂಡಿಯನ್ ಇರಿ. ನ್ಯಾಷನಲ್ ಕಾಂಗ್ರೆಸ್ ಅಂತ ಇರುವಂತದ್ದು ಮಾನ್ಯ ಸಭಾಪತಿ. ಬಹಳ ಸ್ಪಷ್ಟವಾಗಿದೆ. ಆಯ್ತು, ಅದನ್ನ- ಅಖಿಲ ಭಾರತ ಇಲ್ಲ, ಕಾಂಗ್ರೆಸ್ ಸಮಿತಿ ಅಂತ ಹೇಳಿ ಅದನ್ನ correction ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಅದರಲ್ಲಿ ಏನ್ ಹೇಳುತ್ತೆ, ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ನ 30ನೇ ಅಖಿಲ ಭಾರತ ಅಧಿವೇಶನ 1924 ಏಪ್ರಿಲ್ 26, 27 ಅಂತೇಳಿ ಪೇಪರ್ ಅಲ್ಲಿ ಬಂದಿದೆ. ಅಖಿಲ ಭಾರತ ಅಂದ್ರೆ AICC ಅಂದ್ರೆ ಇನ್ನೇನು? ಅಖಿಲ ಭಾರತ ಅಂದ್ರೆ AICC ಆಯ್ತು. ಸಭಾಧ್ಯಕ್ಷರೇ, ದಯವಿಟ್ಟು ಸ್ವಲ್ಪ ರಕ್ಷಣೆಗೆ ಬನ್ನಿ. ನಮಗೆ ಕೆಲವು ನಾನು ಅವ್ರು ಮಾತಾಡುವಾಗ ನಾನೇನು ಮಾತಾಡೋದಿಲ್ಲ. ಅಲ್ಲ ಸರಿ, ಈಗ ಆದ್ರೆ ರೇಟಿಂಗ್ ಕೆಲವನ್ನ ಹೇಳಿ. ಕರೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಅಕಸ್ಮಾತ್ ಕೆಲವು ಸಂದರ್ಭದಲ್ಲಿ ಮಾತನಾಡ್ಬೇಕಾದ್ರೆ ವ್ಯತ್ಯಾಸ ಇರ್ಬೋದು, ಅದು ಕರೆಕ್ಷನ್ ಮಾಡಿದಾಗ ಅದನ್ನ ಮಾಡ್ಕೊಳ್ಳೋಂಥದ್ದು ಸರಿ ಅಂತ ನನ್ಗೆ ಅನ್ಸುತ್ತೆ. ನಾನು ಇತಿಹಾಸವನ್ನು ಹೇಳ್ತಕ್ಕಂಥವನು. ಹೇಳಿ. ನಾವು ರಾಷ್ಟ್ರ ಮಟ್ಟದ ಪಕ್ಷ ಅಂತಾದಾಗ ಅದನ್ನ ಮಾಡ್ತಾ ಇರ್ತೀವಿ. ನಾನು 1947ನೇ ಇಸ್ವಿ ಆದ್ರಂತ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. 1924ನೇ ಇಸ್ವಿನಲ್ಲಿ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. 1924ರ ಬೆಳಗಾವಿ ಅಧಿವೇಶನದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ನಿರ್ಣಯವನ್ನು ಅಂಗೀಕರಿಸಲಾಯಿತು. ಹರಿಜನ ಎಂಬುದು ಗಾಂಧೀಜಿ ನೀಡಿದ ಹೆಸರು, ಅಂದರೆ ದೇವರ ಮಕ್ಕಳು ಎಂದರ್ಥ. ಗಾಂಧೀಜಿಯವರು ಹರಿಜನ ನಿಧಿಯನ್ನು ಪ್ರಾರಂಭಿಸಿದರು. ಹರಿಜನರು ಅಸ್ಪೃಶ್ಯತೆಯ ನಿರ್ಮೂಲನೆಯನ್ನು ಪ್ರಚಾರ ಮಾಡಲು ಪ್ರಾರಂಭಿಸಿದ ಸಾಪ್ತಾಹಿಕ ಪತ್ರಿಕೆ ಆಗಿತ್ತು. 1932ರಲ್ಲಿ ಗಾಂಧೀಜಿಯವರು ದಲಿತರ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಲು ಹರಿಜನ ಸೇವಕ ಸಂಘ ಪ್ರಾರಂಭಿಸಿದರು. ವಾಸ್ತವಿಕವಾಗಿ ದಲಿತರ ಉನ್ನತಿಗಾಗಿ ಇಂಥ ಉದಾತ್ತ ಸೇವೆಗಳನ್ನು ನೀಡಿದ ಬೇರೆ ಯಾವುದೇ ನಾಯಕರು ಸಾಧ್ಯವಿಲ್ಲ. ಗಾಂಧೀಜಿಯವರು ವಾಲ್ಮೀಕಿ ವಾಸಸ್ಥಾನದಲ್ಲಿ ಅವರೊಂದಿಗೆ ವಾಸಿಸ್ತಿದ್ದರು, ಅವರೊಂದಿಗೆ ಊಟ ಮಾಡ್ತಿದ್ರು ಮತ್ತು ಅವರ ಶೌಚಾಲಯಗಳನ್ನು ಶುಚಿಗೊಳಿಸ್ತಾ ಇದ್ರು. ಕೇರಳದ ವೈಕೋಮ್ನಲ್ಲಿ ಮತ್ತು ಒಡಿಶಾದ ಕಟಕ್ ಜಿಲ್ಲೆಯ ಹಳ್ಳಿಗೂ ಮತ್ತು ದೇಶದಾದ್ಯಂತ ದಲಿತರ ದೇವಾಲಯ ಪ್ರವೇಶದ ಗಾಂಧಿ ಯಶಸ್ವಿಯಾಗಿ ಮುನ್ನಡೆಸಿದರು. ಯಾಕಂದರೆ ಕೆಲವ್ರಿಗೆ ಇದೆ ಅಲ್ಲಿ ಗಾಂಧೀಜಿಯವರು ದಲಿತರ ವಿರುದ್ಧ ಇದ್ದರು ಅಂತ ಹೇಳಿ ಕೆಲವು ಅಪಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಸಂವಿಧಾನವನ್ನು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ಭಾರತಕ್ಕೆ ಅಧಿಕಾರದ ವರ್ಗಾವಣೆಗಾಗಿ 1946ನೇ ಕ್ಯಾಬಿನೆಟ್ ಮಿಷನ್ ಯೋಜನೆ ಭಾಗವಾಗಿ ಸಂವಿಧಾನ ಸಭೆಯು 1946 ಡಿಸೆಂಬರ್ 9ರಂದು ಭಾರತೀಯ ಸಂವಿಧಾನದ ಕರಡನ್ನು ಸಿದ್ಧಪಡಿಸಲು ಪ್ರಾರಂಭಿಸಿತ್ತು. ಅಸ್ಪೃಶ್ಯತೆಯನ್ನು ಕಾನೂನು ಬಾಹಿರಗೊಳಿಸುವ ಮೂಲಕ ಎಲ್ಲರಿಗೂ ಸಮಾನತೆ ಮತ್ತು ಸಮಾನ ಹಕ್ಕುಗಳನ್ನು ನೀಡುವ ಕೆಲಸವನ್ನು ಭಾರತೀಯ ಸಂವಿಧಾನದ ರಚನಾಕಾರರು ಆದ್ಯತೆ ಮೇರೆಗೆ ಕೈಗೆತ್ತಿಕೊಂಡಿದ್ದರು. ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಅಥವಾ ಅವುಗಳಲ್ಲಿ ಯಾವುದೇ ಆಧಾರದ ಮೇಲೆ ಯಾವುದೇ ನಾಗರಿಕನ ವಿರುದ್ಧ ರಾಜ್ಯವು ತಾರತಮ್ಯ ಮಾಡಬಾರದು ಎಂದು ಸಂವಿಧಾನದ 15ನೇ ವಿಧಿ ಹೇಳುತ್ತದೆ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆ ನಿರ್ಮೂಲನೆ ಮಾಡುತ್ತದೆ. ಈ ಒಂದು ಅಧಿವೇಶನದಲ್ಲಿ ಹಿಂತಿರುಗಿ ನೋಡಿದಾಗ ಮೊದಲನೇದಾಗಿ ಗಾಂಧೀಜಿಯವರು ಬ್ರಾಹ್ಮಣರಿಗೂ ಸಹ ಭಂಗಿಗಳೊಂದಿಗೆ ಭುಜಗಳನ್ನು ಉಜ್ಜಿಕೊಂಡು ಶೌಚಾಲಯಗಳನ್ನು ತಮ್ಮ ಮುಖದ ಮೇಲೆ ನಗುವಿನೊಂದಿಗೆ ಸ್ವಚ್ಛಗೊಳಿಸಲು ಪ್ರೇರಿಸಿದರು. ಗಾಂಧೀಜಿಯವರು ಅಸ್ಪೃಶ್ಯತೆಯ ನಿರ್ಮೂಲನೆ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನು ಒಗ್ಗೂಡಿಸಿದರು. ಬೆಳಗಾವಿ AICC ಅಧಿವೇಶನದ ಮಹತ್ವ ಏನೆಂದರೆ, ಸ್ವತಂತ್ರ ಹೋರಾಟದ ಸಮಯದಲ್ಲಿ ಕಾಂಗ್ರೆಸ್ ಅತ್ಯಂತ ಕಂಡುಬಂದ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪುರುಷರು ಮತ್ತು ಮಹಿಳೆಯರು ಉತ್ಸಾಹವನ್ನು ಹೆಚ್ಚಿಸಿದರು, ಹೊಸ ಮಾರ್ಗವನ್ನು ರೂಪಿಸಿದರು, ಕಾಂಗ್ರೆಸ್ ಅನ್ನು ಪುನರ್ಜೀವನಗೊಳಿಸಿದರು ಮತ್ತು ಸ್ವತಂತ್ರ ಹೋರಾಟಕ್ಕಾಗಿ ಹೊಸ ಪ್ರಚೋದನೆಯನ್ನು ನೀಡಿದರು. ಈ ಒಂದು ಅಂಶದಲ್ಲಿ ಕಾಂಗ್ರೆಸ್ ಎರಡನೇ ಅಸಹಕಾರ ಚಳುವಳಿ ಸ್ವಾತಂತ್ರ್ಯ ಹೋರಾಟ ಗತಿಯನ್ನು ಹೆಚ್ಚಿಸಿತು. ಈಗಾಗಲೇ ಅದನ್ನು ಚೋರ ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದರ ಜೊತೆಗೆ ಗಾಂಧೀಜಿಯವರ ಅಧ್ಯಕ್ಷ ವಹಿಸಿದ್ದು ಯಾಕೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. 1924ನೇ ನಡೆದ ಬೆಳಗಾವಿ AICC ಅಧಿವೇಶನದಲ್ಲಿ ಸ್ವಾತಂತ್ರ್ಯ ಹೋರಾಟವು ತನ್ನ ಚೈತನ್ಯವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿತ್ತು. ಕಾಂಗ್ರೆಸ್ಸನ್ನು ಉಳಿಸಲು ಬೇರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಜಾರು ಬೀಳುತ್ತಿದ್ದ ರಾಜಕೀಯ ನೆಲವನ್ನು ಮರಳಿ ಪಡೆಯಲು ಗಾಂಧೀಜಿಗೆ ಮಾತ್ರ ಸಾಧ್ಯ ಎಂದು ಪ್ರತಿಯೊಬ್ಬರಿಗೂ ಸಹ ಮನವರಿಕೆ ಆಯಿತು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಉತ್ಸಾಹವನ್ನು ಹೆಚ್ಚಿಸಿದರು. ಖಿಲಾಫತ್ ಚಳವಳಿ ಅಂತ್ಯದ ನಂತರ ಕುಸಿಯುತ್ತಿರುವಂತೆ ತೋರುತ್ತಿದ್ದ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಪುನರ್ಜೀವನಗೊಳಿಸುವುದು ಗಾಂಧೀಜಿಯವರ ಮುಂದಿನ ಕಾರ್ಯವಾಗಿತ್ತು. ಅಂತೆಯೇ ಅಸಹಕಾರ ಚಳವಳಿಯ ಸ್ಥಗಿತಗೊಂಡ ನಂತರ ಗಾಂಧೀಜಿಯವರು ಕಾಂಗ್ರೆಸ್ ಶ್ರೇಣಿಯಲ್ಲಿ ಉತ್ಸಾಹ ಪುನರ್ಜೀವನಗೊಳಿಸಿದರು. ಇಂದಿಗೂ ಕೈ ಬಿಡಲಿಲ್ಲ. ಗಾಂಧೀಜಿಯವರು ಕೈ ಎತ್ತಿದರು ಮತ್ತು ಕಾಂಗ್ರೆಸ್ಸಲ್ಲಿ ಉತ್ಸಾಹ ಪುನರ್ಜೀವನಗೊಳಿಸಲು ನಿರ್ಧರಿಸಿದರು.
ರಚನಾತ್ಮಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಭಾರತದಲ್ಲಿ ಸಾಮಾಜಿಕ ಸುಧಾರಣೆ, ಸ್ವಾವಲಂಬನೆ ಮತ್ತು ಏಕತೆ ಮತ್ತು ಸಮಗ್ರತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ರಚನಾತ್ಮಕ ಕಾರ್ಯಕ್ರಮ ಗಾಂಧೀಜಿಯವರು ತಂದಿದ್ದರು. ಗ್ರಾಮೀಣ ನೈರ್ಮಲ್ಯ ಮತ್ತು ಪರಿವರ್ತನೆಗಾಗಿ ಗ್ರಾಮ ಸ್ವರಾಜ್, ಪಂಚಾಯತ್ ರಾಜ್, ಮಹಿಳಾ ಶಿಕ್ಷಣದ ಮೂಲಕ ಮಹಿಳಾ ಸಬಲೀಕರಣ, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ನಿಷೇಧವನ್ನು ರದ್ದುಪಡಿಸುವುದು ಮತ್ತು ಶೈಕ್ಷಣಿಕ ಕಲಿಕೆಯನ್ನು ವೃತ್ತಿಪರ ತರಬೇತಿಯೊಂದಿಗೆ ಜೋಡಿಸುವ ಮೂಲಕ ನಯ ತಾಲೀಮ್ ಆಧಾರಿತ ಶಿಕ್ಷಣ ಸುಧಾರಣೆಗಳನ್ನು ಮುಂದೆ ತಂದಿದ್ದರು. 1923ರಲ್ಲಿ ನಡೆದಂಥ ಕಾಗಿನಾಡದಲ್ಲಿ AICC ಅಧಿವೇಶನದಲ್ಲಿ ಸೇವಾದಳದ ರಚನೆಗೆ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಆದರೆ ಕಾಂಗ್ರೆಸ್ ಸೇವಾದಳದ ಮೊದಲ ಅಧ್ಯಕ್ಷರಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರೊಂದಿಗೆ ಇದು ಬೆಳಗಾವಿಯಲ್ಲಿ ರೂಪುಗೊಂಡಿತು. ಅದಕ್ಕೆ ಇವತ್ತು ಸಹ ನೀವು ಘಟಪ್ರಭಾಗ ಹೋದರೆ ಅಲ್ಲಿ ನಾಸು ಹರ್ಡಿಕರ್, ನಾರಾಯಣ್ ಸುಬ್ಬರಾವ್ ಹರ್ಡಿಕರ್ ಅವರ ಸಮಾಧಿ ಇದೆ. ಅಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ರೀತಿಯ ಎಲ್ಲ ರೀತಿಯ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡಿ ಕಾಂಗ್ರೆಸ್ ಪಕ್ಷದ ಸೇವೆ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಇದ್ದ ನಾಸು ಹರ್ಡಿಕರ್ ಅವರು ಸಹ ಇದೇ ಬೆಳಗಾಂ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಈಗಲೂ ಸಹ ಅವರ ಸಮಾಧಿ ಇದೆ. ಅಲ್ಲಿಂದ ಜವಾಹರ್ಲಾಲ್ ನೆಹರು ಅವರು ಸೇವಾದಳದ ಅಧ್ಯಕ್ಷರಾಗಿ ಉಳ್ಕೊಂಡು ಸತತವಾಗಿ ಭಾಳಷ್ಟು ವರ್ಷಗಳ ಕಾಲ ಸೇವಾದಳಕ್ಕೆ ಅವರು ಒಳ್ಳೆಯ ಚೇತನವನ್ನು ತುಂಬಿದರು. ಸರಿ, ಕನ್ಕ್ಲೂಡ್ ಮಾಡಿ. ಮಹಾತ್ಮ ಗಾಂಧಿ ಅವರಿಗೆ ರಾಜಕೀಯವು ಕೇವಲ ಅಧಿಕಾರ ಆಟವಾಗಿರಲಿಲ್ಲ. ಮತ್ತೊಂದೆಡೆ ಗಾಂಧೀಜಿಗೆ ರಾಜಕೀಯ ಅಭಿವೃದ್ಧಿ, ಆರ್ಥಿಕ ಪ್ರಗತಿ, ಸಾಮಾಜಿಕ ಬದಲಾವಣೆ, ಸಾಂಸ್ಕೃತಿಕ ಪರಿವರ್ತನೆ ಮತ್ತು ಆತ್ಮದ ಪುನರ್ಜೀವನ ಸಾಧನವಾಗಿತ್ತು. ನಮ್ಮ ಕಾಲದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಹಾತ್ಮ ಗಾಂಧಿ ಸಂದೇಶವನ್ನು ಜೀವಂತವಾಗಿ ಜೋರಾಗಿ ಸ್ಪಷ್ಟಪಡಿಸಿ ತಂದಿದ್ದರು. ಅದರ ಜೊತೆಗೆ ಒಂದೇ 2 ಮಿನಿಟ್ಸ್ ಮುಗಿಸ್ತೀನಿ. ಮತ್ತು ಮಹಾತ್ಮ ಗಾಂಧಿಯವರು ಎಷ್ಟು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ 1937ನೇ ಇಸ್ವಿನಲ್ಲಿ ಗುಜರಾತಲ್ಲಿ ಇರ್ತಕ್ಕಂಥ ಹರಿಪುರ ಚುನಾವಣೆಯಲ್ಲಿ ಅವರು ಪಟ್ಟಾಭಿ ಸೀತಾರಾಮಯ್ಯ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷ ಮಾಡಬೇಕು ಅಂತೇಳಿ ಹೋಗ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಅವರ ವಿರುದ್ಧ ನಿಲ್ತಾರೆ. ಆಗ ಪಟ್ಟಾಭಿ ಸೀತಾರಾಮಯ್ಯನವರು ಸೋಲ್ತಾರೆ. ಅದನ್ನು ಭಾಳ ಸಂತೋಷವಾಗಿ ಒಪ್ಕೊಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಗಿಚ್ಚೆ ಬೀಳ್ತಾನೆ. ಅದೇ ರೀತಿ 1939 ಇಸ್ವಿನಲ್ಲಿ ಮಧ್ಯಪ್ರದೇಶದಲ್ಲಿ ಜಬಲ್ಪುರ್ ಹತ್ರ ಈ ಒಂದು ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಮೌಲಾನಾ ಆಜಾದ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆಗ ಮೌಲಾನಾ ಆಜಾದ್ ಅವರು ಅದಕ್ಕೆ ಒಪ್ಪೋದಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದಕ್ಕೂ ಸಹ ಒಪ್ಪೋದಿಲ್ಲ. ಕಡೆಗೆ ಯಾವುದೇ ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವ್ರನ್ನೇ ಅಧ್ಯಕ್ಷನಾಗಿ ಮಾಡಬೇಕು ಅಂದಾಗ ಭಾಳ ವಿರೋಧ ಬರುತ್ತೆ. ಕಡೆಗೂ ಸುಭಾಷ್ ಚಂದ್ರ ಬೋಸ್ ಅವ್ರು ಮಾಡಿದಾಗ ಅಲ್ಲಿದ್ದಂಥ ವರ್ಕಿಂಗ್ ಕಮಿಟಿ ಸದಸ್ಯರೆಲ್ಲ 2ನೇ ಬಾರಿಗೆ ಅವರಿಗೆ ಅಧ್ಯಕ್ಷರಾಗಿ ಮಾಡಬಾರ್ದು ಅಂತೇಳಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಆದ್ದರಿಂದ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಇಡೀ ಪ್ರಪಂಚದಲ್ಲೇ ಚಾಪು ಮೂಡಿರ್ತಕ್ಕಂಥ ಮಹಾತ್ಮ ಗಾಂಧಿಯವ್ರ ಬಗ್ಗೆ ನಾವು ಕೇವಲ ಅವರು ಯಾವುದೋ ರಾಜಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ಅವ್ರು ಯಾವ್ಯಾವುದು ಚಳವಳಿನಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಅವರ ಮೊಟ್ಟ ಮೊದಲನೆಯ ಚಳವಳಿ ಚಂಪಾರಣ್ನಲ್ಲಿ ರೈತರು ನೀಲಿ ಅಂದರೆ ಇಂಡಿಗೋ ಅಂತ ಹೇಳಿ ಇಂಗ್ಲೀಷನ್ನು ಹೇಳ್ತಾರೆ, ಅದನ್ನು ಆ ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗ್ತಾ ಇರಲಿಲ್ಲ ಅಂಥೇಳಿ ಚಂಪಾರಣ್ನಲ್ಲಿ, ವೆಸ್ಟ್ ಚಂಪಾರಣ್, ಪಶ್ಚಿಮ ಚಂಪಾರಣ್ನಲ್ಲಿ ಅವರು ರೈತರ ಜೊತೆ ಸೇರಿ ಬ್ರಿಟಿಷರನ್ನ ಮಂಡಿ ಊರಂಗೆ ಮಾಡ್ತಾರೆ. ಅದು ಮೊದಲನೇ ಚಳವಳಿ 1917ನೇ ಇಸ್ವಿನಲ್ಲಿ. ಖೇಡಾದಲ್ಲಿ ಗುಜರಾತಲ್ಲಿ ಇರ್ತಕ್ಕಂಥ ಖೇಡಾದಲ್ಲಿ 1918ನೇ ಇಸ್ವಿನಲ್ಲಿ ಭಾಳಷ್ಟು ಪ್ರವಾಹ ಬಂದು ಭಾಳಷ್ಟು ಜನ ಸಂಕಟಗಿದ್ದಾಗ ರೈತರಿಗೆ ಯಾವುದೇ ರೀತಿಯ ಪರಿಹಾರವನ್ನು ಕೊಡದೆ ಅಲ್ಲಿರ್ತಕ್ಕಂಥ ತೆರಿಗೆ ಜಾಸ್ತಿ ಮಾಡಿದಾಗ ಖೇಡಾದಲ್ಲಿ ಇರ್ತಕ್ಕಂಥ ರೈತರಿಗೂ ಸಹ ನೀವು ಯಾರೂ ಸಹ ಟ್ಯಾಕ್ಸ್ ಕಟ್ಟಬಾರ್ದು ಅಂಥೇಳಿ ಆಂದೋಲನ ಶುರು ಮಾಡ್ತಾರೆ. 1930ನೇ ಇಸ್ವಿನಲ್ಲಿ ಗಾಂಧಿ ಅವರು ದಾಂಡಿ ಮಾರ್ಚ್ ಮಾಡ್ತಾರೆ. ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿ ಯಾರೂ ಸಹ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಉಪ್ಪಿಗೆ ತೆರಿಗೆ ಕೊಡೋದು ಬೇಕಾಗಿಲ್ಲ, ಬ್ರಿಟಿಷರಿಗೆ ನಾವು ತೆರಿಗೆ ಕೊಡೋ ನೆಸೆಸಿಟಿನೂ ಇಲ್ಲ ಅಂಥೇಳಿ ಮಾಡಿ ಬ್ರಿಟಿಷರನ್ನು ಅಲ್ಲೂ ಸಹ 3ನೇ ಸಲ ಅವ್ರನ್ನ ಬಗ್ಗಿಸ್ತಾರೆ. ಕಡೆಯದಾಗಿ 1942ನೇ ಇಸ್ವಿನಲ್ಲಿ ಕಡೆಯ ಹೋರಾಟ ಅದು ಮಾಡು ಇಲ್ಲ ಮಡಿ ಅಂತೇಳಿ, ಡೂ ಆರ್ ಡೈ ಅಂತ ಹೇಳಿ ಹೇಳಿದಂಥ ಮಹಾತ್ಮ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಮಾಡಿದಾಗ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಆಗಸ್ಟ್ 9ನೇ ತಾರೀಕಂತೂ ಕರೆ ಕೊಟ್ಟಾಗ ಇಡೀ ದೇಶದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದವ್ರನ್ನೂ ಸಹ
ಪೊಲೀಸರು ಗಿರಫ್ತಾರ್ ಮಾಡಿದ್ರೂ ಸಹ ಅವರು ಅದನ್ನು ವಾಪಸ್ ತಗೊಳ್ಳೋದಿಲ್ಲ. ಆಗ ಈಗಾಗಲೇ ಹೇಳಿದ್ದೀನಿ, ಸಾವರ್ಕರ್ ಅವರು ವಿರೋಧ ಮಾಡಿದರು, ಅಂಬೇಡ್ಕರ್ ಅವರು ವಿರೋಧ ಮಾಡಿದರು, ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಸಹ ವಿರೋಧ ಮಾಡಿದರು. ಇವ್ರನ್ನ ಯಾರನ್ನೂ ಸಹ ಮಹಾತ್ಮ ಗಾಂಧಿ ದೇಶದ್ರೋಹಿ ಅಂತ ಕರೀಲಿಲ್ಲ. ನಮ್ಮ ಹೋರಾಟ ಮಾಡ್ತೀವಿ, ಬ್ರಿಟಿಷರನ್ನ ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳಿ ಅದನ್ನು ಯಶಸ್ವಿಯಾಗಿ ಅವ್ರನ್ನ ಬ್ರಿಟಿಷರ್ನ ಈ ದೇಶ ಬಿಟ್ಟು ತೊಲಗಬೇಕು ಅಂತ ಹೇಳಿ ಮಾಡಿದಂಥ ಮಹಾನ್ ವ್ಯಕ್ತಿ ಅವರನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಅವರ ಈ ಒಂದು ನೆನಪಿಗೆ ತಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ನಮ್ಮ ಪಕ್ಷದ ಶಾಸಕ ಪಕ್ಷಕ್ಕೂ ಸಹ ನಾನು ಧನ್ಯವಾದಗಳನ್ನು ಹೇಳಿಸ್ತೇನೆ. ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಸಿಟಿ ರವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.